ಎಲ್ಲರಿಗೂ ಶರಣು. GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನು BBMPಯಿಂದ GBA ಅಂತ ಮಾಡಿದ್ರು. ಇದರ ಒಂದು ಪೋಸ್ಟು ಯಾವ ಥರ ಇತ್ತು ಅಂದರೆ, ಪೋಸ್ಟ್ ಅಂತಂದರೆ ಏನು ಒಂದು ಅವರ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರು ಅಂದರೆ 1 ಕಿಲೋಮೀಟ್ರು ನಡೆಯುವ ಚಾಲೆಂಜ್ ಅಂತೆ. ಎಲ್ಲಿ ನಡಿಬೇಕು ಸ್ವಾಮಿ? ಎಷ್ಟು ಕಳಪೆಯಾದ ಫುಟ್ಪಾತ್ಗಳನ್ನ ನೀವು ಮೇಂಟೈನ್ ಮಾಡಿದ್ದೀರಿ, ಆಮೇಲೆ ಎಲ್ಲೆಲ್ಲಿ ನೀವು ಫುಟ್ಪಾತ್ಗೆ ಜಾಗ ಬಿಟ್ಟಿದ್ದೀರಿ ಅಲ್ಲಿ ದೊಡ್ಡ ದೊಡ್ಡ ಮಾಲ್ ಅವರು, ಅಂಗಡಿಯವರು ಅವರು ಎಲ್ಲ ಅವ್ರ ಬೋರ್ಡ್ಗಳನ್ನ ಇಟ್ಕೊಂಡಿದ್ದಾರೆ. ಇನ್ನು ಬೇರೆ ಕಡೆ ಎಕ್ಸ್ಟ್ರಾ ಡಿಸೈನಾಗಿ ಕಾಣಲಿ ಅಂತೇಳಿ ನೀವೇ ಪಾಟ್ಗಳನ್ನ ಇಟ್ಟಿದ್ದೀರಿ. ಇನ್ನು ನಾನೊಂದು ವಿಡಿಯೋನ ಹಾಕ್ತೀನಿ, ಅದನ್ನು ಕೂಡ ನೋಡಿ ನೀವು. ಭೀಕರವಾದ ರೋಡಲ್ಲಿ ಯಾವ ಥರ ಫುಟ್ಪಾತಲ್ಲಿ ನಡ್ಕೊ ಹೋಗೋದು, ನಡ್ಕೊ ಹೋಗೋದೂ ದೊಡ್ಡ ಶಿಕ್ಷೆ. ಇವರು ಪೆಟ್ರೋಲು ಡೀಸೆಲ್ ಇದೆಲ್ಲ ಕಡಿಮೆ ಮಾಡೋದಕ್ಕೆ ನಡ್ಕೊ ಓಡಾಡಿ ಸೈಕಲಲ್ಲಿ ಹೋಗಿ ಈ ಥರದ್ದೆಲ್ಲನೇ ಹೇಳ್ತಾರಲ್ಲ, ಮಾನ ಮರ್ಯಾದೆ ಇದೆಯಾ ಇವ್ರಿಗೆಲ್ಲ? ಈ ರೀತಿ ಎಲ್ಲಂದ್ರಲ್ಲಿ ಅಗದಿರುವಾಗ ಎಲ್ಲಂದ್ರಲ್ಲಿ ಒಂದ್ಸಲ ಮಳೆ ಬಂದ್ಬಿಟ್ರೆ ತುಂಬ್ಕೊಬಿಡ್ತದೆ ನೀರು, ಎಲ್ಲಿ ನಡಿಬೇಕು? ಹಾಗಾಗಿ ಏನು ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೆ, ನೀವು ಏನಾದ್ರೂ ಜನಕ್ಕೆ ನೀವು ಪೆಟ್ರೋಲ್ ಉಳಿಸಿ ಇಲ್ಲ ಇನ್ನೊಂದು ಮಾಡಿ ಅಂತೆಲ್ಲ ನೀವು ಅವರ ಜವಾಬ್ದಾರಿ ಬಗ್ಗೆ ಮಾತಾಡುವಾಗ ಮೊದಲು ನೀವು ಅಲ್ಲಿ ಆ ಒಂದು ಜವಾಬ್ದಾರಿನ ಮೆರೆಯೋದಕ್ಕೆ ಸಾರ್ವಜನಿಕರು ನೀವು ಒಂದು ವ್ಯವಸ್ಥೆನ ಕ್ರಿಯೇಟ್ ಮಾಡಿದ್ದೀರಾ. ಆಮೇಲೆ ನೀವು ಬೇಕಾದರೆ ಅದನ್ನು ಹೇಳ್ಬೋದು. ನಿಮ್ಮ ಉದ್ದೇಶಕ್ಕೆ ಸರಿ ಇದೆ, ಏನೊಂದು ಪೆಟ್ರೋಲ್ ಡೀಸೆಲು ಇದನ್ನೆಲ್ಲ ಉಳಿಸ್ಬೇಕು ಮತ್ತು ಆರೋಗ್ಯ ದೃಷ್ಟಿ ಇದು ಎಲ್ಲದರಿಂದನೂ ನೀವು ಹೇಳಿದ್ದೀರಿ. ಆದರೆ ನೀವು ಅಲ್ಲಿ ಹೇಳ್ಬೇಕಾಗಿತ್ತಿಲ್ಲ, ಮೆನ್ಷನ್ ಮಾಡಬೇಕಾಗಿತ್ತು, ಇಂತಿಂಥ ರೋಡಲ್ಲಿ ನಾವು ಫುಟ್ಪಾತ್ಗಳನ್ನ ಚೆನ್ನಾಗಿ ಇಟ್ಟಿದ್ದೀವಿ, ನೀವು ನಡ್ಕೊಂಡು ಓಡಾಡಿ, ಗಾಡಿಗಳನ್ನ ಕಡಿಮೆ ಬಳಸಿ ಅಂತ. ಸುಮ್ಮನೆ ಏಕಾಏಕಿ ಇಡೀ ಬೆಂಗಳೂರಲ್ಲಿ ಎಲ್ಲಿ ಬೇಕಾದರೂ ನೀವು 1 ಕಿಲೋಮೀಟ್ರ್ ನಡೆಯೋ ಚಾಲೆಂಜ್ ಅಂತ ಹೇಳ್ಬಿಟ್ರೆ, ಮುಕ್ಕಾಲು ಭಾಗ ಬೆಂಗಳೂರಲ್ಲಿ ನಾನು ಈಗೇನು ತೋರಿಸ್ದೆ ಅದೇ ರೀತಿ ಇದೆ ರಸ್ತೆಗಳು. ಹಾಗಾಗಿ ಈ ಮೂರ್ಖತನನ ಮಾಡೋಕ್ಕೆ ಹೋಗ್ಬಿಡಿ. ಈಗಾಗಲೇ ನೀವು ಆ ಪೋಸ್ಟನ್ನು ಡಿಲೀಟ್ ಮಾಡಿದ್ದೀರಿ ನಿಮ್ಮ ಎಕ್ಸ್ ಖಾತೆಯಿಂದ, ಮತ್ತು ಜನ ಸಾಕಷ್ಟು ಕ್ಯಾಕರಿಸಿ ತೊಂಟೆ ಬೆರಕೆಲ್ಲಿ ಉಗ್ದಿದ್ದಾರೆ ನಿಮಗೆ. ಇನ್ನೊಂದು ಸಲ ಉಗಿಸ್ಕೊಳಕ್ಕೆ ಹೋಗ್ಬೇಡಿ. ಮೊದಲು ಬೆಂಗಳೂರಲ್ಲಿ ಜನನ ನೀವು ಅಭಿವೃದ್ಧಿ ಮಾಡೋ ಅಗತ್ಯ ಇಲ್ಲ. ಏನು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಬೆಂಗಳೂರು ಅಭಿವೃದ್ಧಿ ಮಂಡಳಿ ತೆಗೆದು ಬೆಂಗಳೂರು ನಿಯಂತ್ರಣ ಮಂಡಳಿ ಅಂತ ಮಾಡಬೇಕಿದೆ. ಸಾಕು, ಇಲ್ಲಿ ಡೆವಲಪ್ ಆಗಿರೋದು ಸಾಕು, ಜನ ಬಂದಿರೋದು ಸಾಕು, ಇಲ್ಲಿ ವಾಸ ಇರೋದು ಸಾಕು, ಇದರ ಬ್ಯೂಟಿ ಸಾಕು. ನೀವು ಬೆಂಗಳೂರು ಥರನೇ ಬೊಂಬಟಾಗಿದೆ, ಅದನ್ನು ನೀವು ಸಿಂಗಾಪುರ ಮಾಡ್ತೀನಿ, ಆಸ್ಟ್ರೇಲಿಯಾ ಮಾಡ್ತೀನಿ, ಅದೆಲ್ಲ ಯಾರೂ ಕೂಡ ಮಾತಾಡೋದು ಬೇಕಾಗಿಲ್ಲ. ಬೆಂಗಳೂರು ಬ್ಯೂಟಿಫುಲ್ ಆಗಿದೆ ಸಾಕು. ಈಗ ತುಂಬಿ ತುಳುಕ್ತಾ ಇರೋ ಬೆಂಗಳೂರಲ್ಲೇ ಅರ್ಧ ಜನ ಖಾಲಿ ಆದ್ರೂ ಕೂಡ ಇದು ತುಂಬ ಅದ್ಭುತವಾಗಿರ್ತದೆ. ರೆವಿನ್ಯೂಗೆ ಏನೂ ಸಮಸ್ಯೆ ಆಗಲ್ಲ. GBA ಅವರು ಇನ್ನೊಂದು ಸಲ ಈ ರೀತಿ ಏನಾದ್ರೂ ಹಾಕಬೇಕು ಅಂತಂದರೆ ತಾವು ಕೊಟ್ಟಿರುವ ಫೆಸಿಲಿಟಿನ ಪರಿಗಣಿಸಿ ಹಾಕಬೇಕು ಅಂತ ಹೇಳ್ತಾ, ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಕೇವಲ ಒಂದು ಕೋಪದಿಂದ ಸಿಟ್ಟಿಂದ ಹೊರಹೊಮ್ಮುವ ಪ್ರತಿಕ್ರಿಯೆಗಳಿಂದ ನಾವು ಏನನ್ನು ಸಾಧಿಸೋಕ್ಕಾಗಲ್ಲ ಅಂತ. ಯಾಕೆ ಈ ಒಂದು ಕೋಟನ್ನು ನಿಮಗೆ ತೋರಿಸ್ತೆ ಅಂತಂದರೆ, ನಾವೆಲ್ಲ ಇದೇ ಜೂನ್ 4ನೇ ತಾರೀಕು 2025ರಂದು ಕರ್ನಾಟಕದಲ್ಲಿ ಹಿಂದೆಂದೂ ನಡೀದೇ ಇರುವಂಥ ಒಂದು ಅಪಾಯ ನಡೀತು, ಅಪಘಾತ ನಡೀತು. ಅದಕ್ಕೆ ಮೂಲ ಕಾರಣಕರ್ತರಾದ ಏನು ಅವತ್ತಿನ DCM ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು ರಾಜೀನಾಮೆ ಕೊಡಬೇಕು, ಚೀಫ್ ಮಿನಿಸ್ಟ್ರು ರಾಜೀನಾಮೆ ಕೊಡಬೇಕು ಅಂತೇಳಿ ಸಾಕಷ್ಟು ಜನ ದನಿ ಮಾಡಿದ್ವಿ. ಅದು 3 ದಿನಕ್ಕೆ ಬಿಟ್ಬಿಟ್ವಿ. ಇವತ್ತು ಏನಾಗಿದೆ ಅಂದರೆ, ಅದೇ ಜೂನ್ 4ನೇ ತಾರೀಕಿಗಿಂತ ಒಂದು ದಿನ ಮೊದಲೇ, ಅಂದರೆ 1 ವರ್ಷ ತುಂಬಕ್ಕೂ ಮೊದಲೇ ಈ 11 ಜನ ಕಾಲು ತುಳಿತದಲ್ಲಿ ಸತ್ರಲ್ಲ, RCB ಆ ಸಂಭ್ರಮೋತ್ಸವ, ಇವ್ರು ದಿಢೀರ್ ಅಂತ ಇವ್ರೇನೋ ಬಿಲ್ಡಪ್ಗಳು ತಗೊಳ್ಳೋಕ್ಕೆ, ಸ್ಕೋಪ್ ತಗೊಳ್ಳೋಕ್ಕೆ ಮಾಡಿದ್ರಲ್ಲ, ಆ ಒಂದು ದಿನ ಮೊದಲೇ ಅವರು CM ಆಗಿ ಬಡ್ತಿ ಹೊಂದುತ್ತಾ ಇದ್ದಾರೆ. ಏನಾಗಿದೆ ನಮ್ಮ ನಾಗರಿಕ ಪ್ರಪಂಚಕ್ಕೆ? ಇವರ ತಪ್ಪುಗಳಿಗೆ ಇವ್ರಿಗೆ ಪನಿಷ್ಮೆಂಟ್ ಏನು ಅಂತಂದರೆ ಪ್ರಮೋಷನ್ನು ಇವ್ರಿಗೆ ಪನಿಷ್ಮೆಂಟ್ ಆಗಿದೆ. ಈ ರೀತಿಯ ಒಂದು ಅಧಪತನಕ್ಕೆ ಇಡೀ ನಾಗರಿಕ ಸಮಾಜ ತಲುಪಿದ್ದೀವಿ. ಈ ಒಂದು RCB ಮ್ಯಾಚು ಈ ಸಲನೂ ಕೂಡ ಗೆದ್ದಿದ್ದಾರೆ. ಅದರ ಏನು ಮುಖ್ಯಸ್ಥರಿದ್ರು, ಕ್ಯಾಪ್ಟನ್ ಇದ್ದರು, ಅವರು ಯಾರು ಕಾಲು ತೊಳ್ತದಲ್ಲಿ ಸತ್ರ ಅವ್ರಿಗೆ ನಾವು ಈ ಒಂದು ಕಪ್ಪನ್ನು ಸಮರ್ಪಿಸ್ತೀವಿ ಅಂತ ಅವರ ಹೇಳಿ ಆ ಜವಾಬ್ದಾರಿನ ಮುಗಿಸ್ಕೊಂಡ್ರು. ಆದರೆ ಈ ಸತ್ತವ್ರನ್ನ ತಂದುಕೊಡೋರು ಯಾರು? ಅವರ ಕುಟುಂಬಗಳ ಸ್ಥಿತಿ ಏನಾಯಿತು? ಈ ಒಂದು ಬೇಜವಾಬ್ದಾರಿತನದಿಂದ ಇವರ ಬಿಲ್ಡಪ್ಗಳಿಗೋಸ್ಕರ ಮಾಡಿದವರು ಪನಿಷ್ಮೆಂಟ್ ತಿನ್ನಬೇಕಾಗಿತ್ತು. ಇವರು ಇವತ್ತು ಇನ್ನೂ ಹೆಚ್ಚಿನ ಅಧಿಕಾರನ ಅನುಭವಿಸೋದಕ್ಕೆ ಹೋಗ್ತಾ ಇದ್ದಾರೆ.
ಆ ಅಧಿಕಾರದಿಂದ ಏನು ಇವರೇನೋ ಒಳ್ಳೆ ಕೆಲಸ ಮಾಡ್ತಾರಂತಲ್ಲ, ಈ ಒಂದು ಅಧಿಕಾರನ ಇವರು ಬಯಸಿದ್ರಂತೆ, ಅದಕ್ಕೆ ಅವರು ಅದನ್ನ ಪಡ್ಕೊತಾ ಇದ್ದೀನಿ ಅಂತ ಪದೇ ಪದೇ ಹೇಳ್ತಾರೆ. ಒಬ್ಬ ವ್ಯಕ್ತಿಯಾಗಿ ಅವರು ಆಸೆ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ. ಕಾನ್ಸ್ಟಿಟ್ಯೂಷನ್ ಎಲ್ರಿಗೂ ಕೂಡ ಆಸೆ ಪಡ್ಬೋದು, ಅದನ್ನು ಗಳಿಸ್ಕೋಬೋದು ಅಂತ ಇದೆ. ಆದರೆ ಇವರು ಗಳಿಸ್ಕೊಳ್ತಿರುವಂಥ ಮಾರ್ಗ ಏನಿದೆ, ಆ ಮಾರ್ಗದಲ್ಲಿ ಇವರು ಜನರನ್ನ ತುಳಿದಿದ್ದಾರೋ ಇಲ್ಲ ಮೇಲೆತ್ತಿದಾರೋ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಅವರ ಕೆಲಸಗಳನ್ನ ಅಳತೆಗಳನ್ನ ನಾವು ಮಾಡ್ತಾ ಹೋಗೋಣ. ಈಗ ಬೆಂಗಳೂರಲ್ಲಿ ಮತ್ತೊಂದು ವಿಚಾರ ಏನಂತಂದರೆ, ಈ ಒಂದು ವೇಸ್ಟು ಪೋಸ್ಟ್ ಏನಿದೆ ಗವರ್ನರ್ ಅಂತ, ಈ ಬಿಳಿ ಆನೆಗಳನ್ನ ಸಾಕ್ತಾ ಇದೀವಲ್ಲ ರಾಜ್ಯ ಸರ್ಕಾರಗಳು, ಈ ವೇಸ್ಟು ಗವರ್ನರು ಯಾವುದೋ HAL ಏರ್ಪೋರ್ಟಿಂದ ಅವರ ಲೋಕಭವನ, ರಾಜಭವನ ಇದ್ದದ್ದು ಲೋಕಭವನ ಆದಾಗ, ಈಗ ಮಾಜಿ CM ಆಗಿದ್ದಾರಲ್ಲ, ರಿಸೈನ್ ಮಾಡಿದ್ರಲ್ಲ, ಅವರು ಏನು ಕಿರ್ಚಾಡಿದ್ದು ನೋಡಬೇಕಾಗಿತ್ತು, ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ಅಂತ. ಅಷ್ಟೇ, ಸುಮ್ಮನೆ ಪೇಪರ್ ಟೈಗರ್ಗಳು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಬಿಡೋದು, ನಾವು ರಾಜ್ಯ ಸರ್ಕಾರಗಳ ಪರವಾಗಿದ್ದೀವಿ, ಈ ಒಂದು ಒಕ್ಕೂಟ ವ್ಯವಸ್ಥೆನ ಉಳಿಸ್ತೀವಿ ಅಂತೆಲ್ಲ ಬಿಟ್ಟಿದ್ದು. ಈ ಒಂದು ಗವರ್ನರು ಝೀರೋ ಟ್ರಾಫಿಕಲ್ಲಿ ಹೋಗೋದಕ್ಕೆ ಇಡೀ ರೋಡ್ನ ಬ್ಲಾಕ್ ಮಾಡಿ 30 ನಿಮಿಷ ಈ ಜನಸಾಮಾನ್ಯರಿಗೆ ತೊಂದರೆ ಕೊಡೋದಲ್ಲದೆ, ಒಂದು ಗರ್ಭಿಣಿ ಹೆಂಗಸು ಅವರ ಯಜಮಾನರು ರೋಡಲ್ಲಿ ಕೂತು ಪ್ರತಿಭಟನೆ ಮಾಡಿದ್ದಾರೆ, ನೀವು ಈ ರೀತಿ ಮಾಡಬಾರ್ದು. ಆಮೇಲೆ ಇನ್ನೊಂದು ಕೇಳ್ತೀನಿ, ಏನು ಕೆಲಸ ಇರ್ತದೆ ಅಂತ ತುರ್ತು ಈ ಒಂದು ಗವರ್ನರ್ಗಳಿಗೆ? ಏನೂ ಕೆಲಸ ಇರಲ್ಲ, ಸುಮ್ಮನೆ ಅಲ್ಲಿ ಎಕರೆಗಟ್ಟಲೆ ಮನೆ ಕೊಟ್ಬಿಟ್ಟವ್ರೆ, ಅಲ್ಲಿ ಆರಾಮಾಗಿ ಶೋಕಿ ಮಾಡ್ಕೊಂಡು ಮಜಾ ಮಾಡ್ಕೊಂಡು ರಿಲ್ಯಾಕ್ಸ್ ಆಗಿ ಇರ್ತೀರಾ. ಯಾವುದ್ಯಾವುದು ಕಮಿಷನ್ ಬರ್ತದೆ ಅಂಥವಕ್ಕೆ ಫೈಲ್ಗಳಿಗೆ ಸೈನ್ ಮಾಡ್ಕೊಂಡು ಆ ಯೂನಿವರ್ಸಿಟಿಗಳಲ್ಲಿ ದಂಧೆಗಳು ಮಾಡ್ಕೊಂಡು ಕೂತ್ಕೊಂಡಿರ್ತೀರಾ. ಏನೊಂದು ಕೇಂದ್ರ ಸರ್ಕಾರ ಇದೆ ಅದರದ್ದು ಏಜೆಂಟ್ಗಳಂಗೆ ವರ್ಸೋದಕ್ಕೆ ನೀವುಗಳು ಈ ರೀತಿ ಜನಸಾಮಾನ್ಯರಿಗೆ ತೊಂದರೆ ಕೊಡ್ಬೋದಾ? ಇದನ್ನು ಮತ್ತೆ ಪ್ರಶ್ನೆ ಮಾಡುವಂಗಾಗಬೇಕು. ಆದರೆ ಏನಾಗ್ಬಿಟ್ಟಿದೆ ಅಂದರೆ, ಈಗಾಗಲೇ ಅಂಬೇಡ್ಕರ್ ಅವರ ಕೋಟೆ ಅಂತ ತೋರಿಸ್ದೆ, ಆ ರೀತಿ ನಮ್ಮ ಜನ ಆ ಸಡನ್ ಒಂದು ಪ್ರತಿಕ್ರಿಯೆನ ತೋರಿಸ್ಬಿಡ್ತಾರೆ. ಅದಾದಮೇಲೆ ಅದನ್ನು ಅಲ್ಲಿಗೆ ಕೈ ಬಿಟ್ಟು ಅವರವರ ಹೊಟ್ಟೆಪಾಡಿನ ಕಡೆಗೆ ಅವರು ಸಾಗ್ಬಿಡ್ತಾರೆ. ಇದು ಈ ಲೂಟಿಕೋರರಿಗೆ ಅನುಕೂಲ ಆಗ್ಬಿಟ್ಟಿದೆ ಈ ವ್ಯವಸ್ಥೆಯಲ್ಲಿ. ಇನ್ನು ಏನೊಂದು ವಿಜಯ್ ಅಂತ ತಮಿಳ್ನಾಡಲ್ಲಿ ಚೀಫ್ ಮಿನಿಸ್ಟರ್ ಆದ್ರು, ಅವರು ಮೋದಿ ಅವ್ರನ್ನ ಭೇಟಿ ಮಾಡಿದ್ರು. ಆ ಮೋದಿ ಅವ್ರನ್ನ ಭೇಟಿ ಮಾಡಿದ್ದು ಎಷ್ಟು ಹಾಸ್ಯಾಸ್ಪದವಾಗಿತ್ತು ಅಂತಂದ್ರೆ, ಕೇವಲ ಮೂಲಗಳು ಏನು ಹೇಳ್ತವೆ ಅಂದರೆ 1 ನಿಮಿಷ 19 ಸೆಕೆಂಡ್ ಮಾತ್ರನೇ ಒಬ್ಬ CM PM ಮಾತಾಡಿದ್ರು ಅಂತ. ಈತ ನಟನಿಂದ ರಾಜಕಾರಣಿಯಾಗಿದ್ದಾರೆ. ಅವರು ರಾಜಕಾರಣನ ಯಾವತ್ತೂ ಮಾಡಿಲ್ಲ, ಇಲ್ಲ ನಟನೇನೂ ಕೂಡ ಯಾವತ್ತೂ ಮಾಡಿಲ್ಲ. ಸುಮ್ಮನೆ ಯಾವುದೋ ಒಂದು ಕಾಮಿಡಿ ಪೀಸ್ ಥರ ಬೇರೆ ಯಾರೋ ಏನೋ ಹೇಳ್ಕೊಟ್ಟದ್ದನ್ನು ಸುಮ್ಮನೆ ಕೂತ್ಕೊಂಡು ಕಳೆದ ಸತತ 25 ವರ್ಷದಿಂದ ಎಲ್ಲರನ್ನೂ ಯಾಮಾರಿಸ್ತಾ ಇದ್ದಾರೆ. ಇವರಿಬ್ಬರು ಕೂತು ಚರ್ಚೆ ಮಾಡೋ ವಿಚಾರದಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟ ಇನ್ನೊಂದು ವಿಚಾರ ಕೂಡ ಚರ್ಚೆ ಆಗಿದೆ. ಏನಂದರೆ, ಈ ಮೇಕೆದಾಟು ಯೋಜನೆನ ತಡಿಬೇಕು ಅಂಥೇಳಿ ಈ ವಿಜಯ್ ಅವರು ಪ್ರಧಾನಮಂತ್ರಿಯವರಿಗೆ ಮನವಿ ಪತ್ರದಲ್ಲಿ ಸಲ್ಲಿಸಿದ್ದಾರೆ. ಅದರಲ್ಲಿ ಬೇರೆ ಬೇರೆ ವಿಚಾರ ಇತ್ತು. ಆದರೆ ಎಲ್ಲರೂ ಎದುರು ನೋಡ್ತಾ ಇದ್ದದ್ದು ಏನಂದರೆ, ನೀಟ್ ವಿಚಾರ ಪ್ರಸ್ತಾಪ ಮಾಡ್ತಾರೆ. ಇವರು ಕೂಡ ಪೇಪರ್ ಟೈಗರ್ ಥರ, ನಾವು ಯಾವ ಕಾರಣಕ್ಕೂ ಬಿಡಲ್ಲ, ನೀಟ್ನ ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ, ಕಿತ್ತು ಒಗೆದು ಬಿಡ್ತೀವಿ ನಾವು ತಮಿಳ್ನಾಡಿಂದ ಅಂತ ಹೇಳಿದ್ರು. ಆದರೆ ಇವರು ಅದ್ರದ್ದು ಬಗ್ಗೆ ಉಸಿರೇ ಎತ್ತಲಿಲ್ಲ. ಇವರು ಉಸಿರೆತ್ತಿದ್ದು ಯಾವುದು ಅಂತಂದರೆ, ಏನು ಜಯಲಲಿತಾ ಪಾರ್ಟಿಯವರು ಯಾವಾಗ್ಲೂ ಕಾಲು ಕೆರೀತಿದ್ರು ಕರ್ನಾಟಕದ ಜೊತೆ, ಆ ರೀತಿ ಇವರು ಬಂದು ಫಸ್ಟ್ ದಿನವೇ ಈ ಒಂದು ಕಿರಿಕನ್ನು ಶುರು ಮಾಡಿದ್ದಾರೆ. ಅದಾಗಿ ಮಾರನೆಗೆ ಮಿಸ್ಟರ್ ಮೋದಿ ಅವರು ಏನು ಹೇಳಿದ್ದಾರೆ ಅಂದರೆ, ಕೂತು ಬಗೆಹರಿಸ್ಕೊಳ್ಳಿ, ಸಹಕಾರದಿಂದ ಬೇರೆ ಬೇರೆ ರಾಜ್ಯದವರು ಬಗೆಹರಿಸ್ಕೋಬೇಕು ಜಲ ವಿವಾದಗಳನ್ನ ಅಂತ ಹೇಳಿ ಅವರು ನುಣ್ಸ್ಕೊಬಿಟ್ಟಿದ್ದಾರೆ. ಇನ್ನು ಬೆಂಗಳೂರಲ್ಲಿ 3ರಿಂದ 4 ಲಕ್ಷ ನಕಲಿ ಮತದಾರರಿದ್ದಾರೆ ಅನ್ನುವಂಗೆ ಒಂದು ರಿಪೋರ್ಟನ್ನು ಪತ್ರಿಕೆಗಳಲ್ಲಿ ಗಮನಿಸ್ತೆ. ಕೇವಲ 3ರಿಂದ 4 ಲಕ್ಷ ಅಲ್ಲ, ಇನ್ನೂ ಜಾಸ್ತಿ ಇದ್ದಾರೆ. ಇವ್ರಿಗೆಲ್ಲ ಬಿಹಾರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಇಲ್ಲೂ ಕೂಡ ವೋಟಿಂಗ್ ಇರ್ತದೆ. ಅಲ್ಲಿ ವೋಟ್ ಆಗುವಾಗ ಅಲ್ಲೂ ವೋಟ್ ಹಾಕ್ತಾರೆ, ಇಲ್ಲಿ ವೋಟಿಂಗ್ ಆಗುವಾಗ ಇಲ್ಲೂ ವೋಟ್ ಹಾಕ್ತಾರೆ. ಇದು ಯಾರೋ ಕೇವಲ ಒಂದು ಪಕ್ಷ BJP ಪಕ್ಷದವ್ರು ಮಾತ್ರ ಇದ್ದಾರೆ ಅಂತ ನಾನು ಹೇಳೋದಕ್ಕೆ ಬಾಯಿ ಬರೋಲ್ಲ ನನಗೆ. ಯಾಕಂದರೆ ಎಲ್ಲ ಪಕ್ಷದವ್ರೂ ಈ ರೀತಿ ಕಳ್ಕಳ್ಳ ಓಟು, ಸುಳ್ಳು ಓಟುಗಳನ್ನ ಮಾಡಿಸ್ಕೊಂಡು ಕೂತಿದ್ದಾರೆ. ಆಮೇಲೆ ಈಗ ಏನು ಈ SIR ಅಂತ ಮಾಡ್ತಾ ಇದ್ದಾರೆ, ಇದರ ಆಧಾರದಲ್ಲಿ ವೆಸ್ಟ್ ಬೆಂಗಾಲಲ್ಲಿ BJP ಗೌರ್ಮೆಂಟ್ ಬಂದಮೇಲೆ ಇನ್ಮೇಲೆ SIR ಅಲ್ಲಿ ಯಾರ್ದೆಲ್ಲ ಓಟು ಒಂದು ಕಾರ್ಡು ಡಿಲೀಟ್ ಆಗಿದೆ ಅವ್ರಿಗೆ ಫೆಸಿಲಿಟಿ ಕೊಡಲ್ಲ ಅಂತೆಲ್ಲ ಹೇಳಿದ್ದಾರೆ. ಇದೇ ಕ್ರಮ ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ಆಗ್ಬೋದು. ಆದರೆ ವೋಟಿಂಗು ಮ್ಯಾಂಡೇಟ್ರಿ ಅಲ್ಲ, ಕಂಪಲ್ಸರಿ ಅಲ್ಲ. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಮಾನದಂಡ ಆಗಬಾರ್ದು. ಯಾವುದೇ ಒಂದು ಸರ್ಕಾರದ ಸವಲತ್ತನ್ನು ಪಡಿಬೇಕು ಅಂದರೆ ಕರ್ನಾಟಕದ ಒಳಗಡೆ ಇಲ್ಲಿ ಕರ್ನಾಟಕದ ನೇಟಿವಿಟಿ ಕಾರ್ಡನ್ನು ಸರ್ಕಾರ ವಿತರಣೆ ಮಾಡಬೇಕು. ಇದಾಗಲೇ ಕೇರಳ ಅಡಾಪ್ಟ್ ಮಾಡಿದೆ, ತಮಿಳ್ನಾಡು ಕೂಡ ಅಡಾಪ್ಟ್ ಮಾಡೋದಕ್ಕೆ ಶುರು ಮಾಡಿದೆ.
ಕರ್ನಾಟಕದಲ್ಲಿ ಈಗೇನು ಹೊಸ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಈ ಒಂದು RCB ಕಾಲ್ ತುಳಿತದಲ್ಲಿ 11 ಜನನ್ನ ಸಾಯೋದಕ್ಕೆ ಕಾರಣಕರ್ತರಾದರು. ಇನ್ನೂ ಸಾಕಷ್ಟು ವಿಚಾರಗಳಲ್ಲಿ ಅವರು ಬೇರೆ ಬೇರೆ ರೀತಿಲಿ ಆಡಳಿತ ವೈಫಲ್ಯಗಳನ್ನ ನೋಡಿದ್ರೂ ಕೂಡ ಎಂಥ ದುಸ್ಥಿತಿಗೆ ತಲುಪಿದ್ದೀವಿ ಅಂತಂದರೆ, ಈ ಒಂದು ಮುಖ್ಯಮಂತ್ರಿಯ ಪದವಿನ ಅವರು ಅಲಂಕರಿಸ್ತಾ ಇದ್ದಾರೆ. ಅವರು ಅಲಂಕರಿಸಿದ ನಂತರನಾದ್ರೂ ಕರ್ನಾಟಕದ ನೇಟಿವಿಟಿ ಕಾರ್ಡ್ನ ಇಲ್ಲಿ ಎಲ್ರಿಗೂ ಕೊಡಬೇಕು. ಅದರ ಆಧಾರದ ಮೇಲೆ ಸವಲತ್ತನ್ನು ಕೊಡುವಂಗೆ ಆಗಬೇಕು ಹೊರತಾಗಿ, ಈಗೇನೋ ಒಂದು ಸರ್ವೆ ರಿಪೋರ್ಟ್ ಹೇಳಿದೆ 3 ಲಕ್ಷ 4 ಲಕ್ಷ ಜನ ಕಳ್ಳ ವೋಟರ್ಸ್ ಇದ್ದಾರೆ ಅಂತ, ಈ ರೀತಿಯ ವೋಟಿಂಗ್ ಕಾರ್ಡ್ ಮೇಲೆ ಆಗಬಾರ್ದು. ಇಲ್ಲ ಆಧಾರ್ ಕಾರ್ಡ್ ಆಧಾರದಲ್ಲೂ ಕೂಡ ಈ ಕರ್ನಾಟಕ ಗೌರ್ಮೆಂಟ್ ಕೊಡುವಂಥ ಸವಲತ್ತುಗಳು ಸಿಗಬಾರ್ದು. ಕರ್ನಾಟಕ ಗೌರ್ಮೆಂಟ್ ಮಾತ್ರ ಅಲ್ಲ, ಈ ನಾವೇನು ಹೇಳ್ತೀವಿ ಕೇಂದ್ರ ಸರ್ಕಾರ ಅನ್ನೋದೇ ಇರಬಾರ್ದು. ಅದು ಯಾವುದೇ ಪಕ್ಷದಾಗಲಿ ಇಂಡಿಯಾ ಒಕ್ಕೂಟ ಇರಬೇಕು. ನಮ್ಮ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಸ್ವಾಯತ್ತತೆ ಬರಬೇಕಂತ. ಆ ರೀತಿ ಸ್ವಾಯತ್ತತೆ ಬರೋವರೆಗೂ ಕೇಂದ್ರ ಸರ್ಕಾರದಿಂದ ಸಿಗುವ ಫೆಸಿಲಿಟಿಗಳು ಕೂಡ ಈ ಕರ್ನಾಟಕ ನೇಟಿವಿಟಿ ಕಾರ್ಡ್ ಮೂಲಕನೇ ಸಿಗಬೇಕು. ಇನ್ನು ಬೆಂಗಳೂರಲ್ಲಿ ಕೇವಲ ಒಂದೇ 1 ಗಂಟೆ ಪೊಲೀಸ್ ಇಲ್ಲ ಅಂತಂದರೆ ಎಷ್ಟು ಕ್ರೈಮ್ ಆಗಿಬಿಡ್ತದೆ ಅಂತಂದರೆ ನೀವು ಊಹಿಸೋಕ್ಕೂ ಆಗಲ್ಲ. ಇಂಥ ಒಂದು ಪರಿಸ್ಥಿತಿಲಿರುವಂಥ ಒಂದು ನಗರನ ಪೊಲೀಸ್ನವರು ಟ್ರಾಫಿಕಲ್ಲಿ ನಿಂತು ಗಂಟೆಗಟ್ಟಲೆ, ಮತ್ತು ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಅವರು ತಪ್ಪು ಮಾಡಲ್ಲ ಅಂತಲ್ಲ, ತಪ್ಪು ಮಾಡ್ತಾರೆ. ಅವರು ಲಂಚ ತಗೊಳ್ತಾರೆ, ಮತ್ತೊಂದು ಮಗದೊಂದು ಇದೆ. ಆದರೆ ಅವರು ಕೂಡ ಮನುಷ್ಯರಲ್ವಾ, ಅವ್ರಿಗೆ ಸರಿಯಾಗಿ ಇದು ಕೊಡ್ತಾ ಇಲ್ಲ, ಏನು ರಜೆಗಳು ಕೊಡ್ತಾ ಇಲ್ಲ, ಸರಿಯಾಗಿ ಭತ್ಯೆ ಕೊಡ್ತಾ ಇಲ್ಲ. ಮೇಲಧಿಕಾರಿಗಳು ಕೆಳಗಡೆ ಇರುವಂಥ ಪೊಲೀಸವ್ರನ್ನ ಭಾಳ ಕೆಟ್ಟದಾಗಿ ನಡೆಸ್ಕೊಳ್ತಾರೆ. ಆಮೇಲೆ ಕಾನ್ಸ್ಟೇಬಲ್ಗಳದ್ದು ತುಂಬ ಕೊರತೆ ಇದೆ, ಅಪಾಯಿಂಟ್ಮೆಂಟ್ ಆಯ್ತಾ ಇಲ್ಲ. ಇದ್ರ ಜೊತೆಗೆ ಅವ್ರಿಗೆ ಕೊಟ್ಟಿರುವಂಥ ಕ್ವಾರ್ಟರ್ಸ್ಗಳು ಬಹಳ ಕಳಪೆ ಆಗಿದೆ ಅಂತ ಪತ್ರಿಕೆಯಲ್ಲಿ ವರದಿಯಾಗಿದೆ. ಹಾಗಾಗಿ ಸರ್ಕಾರ ಈ ಪೊಲೀಸವ್ರನ್ನ ಆದಷ್ಟು ಬೇಗ ಹೆಚ್ಚು ಜನರನ್ನ ಅಪಾಯಿಂಟ್ ಮಾಡಬೇಕು, ಮತ್ತು ಇವ್ರಿಗೆ ಭಾಳ ಗೌರವಯುತವಾಗಿ ಸಮಾಜ ನಡೆಸ್ಕೋಬೇಕು. ಆ ರೀತಿ ನಡೆಸ್ಕೊಂಡಾಗ ಪೊಲೀಸವರು ಕೂಡ ಅವರು ನೈತಿಕತೆಯಿಂದ ನಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರ್ತದೆ. ಇಲ್ಲ ಅಂತಂದರೆ ಅವರು ಕೂಡ ಒಂದು ದರ್ಪ ದೌರ್ಜನ್ಯ, ಈ ಒಂದು ಲಂಚಕೋರ್ತನ, ಇದರಿಂದ ಬದುಕೋದು ಸರ್ವೇ ಸಾಮಾನ್ಯ ಅಂತಾಗಿದೆ. ಅದು ಕೂಡ ಮುಂದುವರೆದು ಬಿಡ್ತದೆ. ಇವ್ರಿಗೇನು ಕ್ವಾರ್ಟರ್ಸ್ಗಳು ಕೊಟ್ಟಿರುವಂಥದ್ದು ಭಾಳ ಕಳಪೆ ಮಟ್ಟಕ್ಕೆ ತಲುಪಿದೆ. ಈ ಪೊಲೀಸ್ ಕ್ವಾರ್ಟರ್ಸ್ಗಳ ದುಸ್ಥಿತಿ ಏನಿದೆ, ಇದನ್ನು ಆದಷ್ಟು ಬೇಗ ಸರಿಪಡಿಸ್ಬೇಕು ಅಂತೇಳಿ ಈ ಮೂಲಕ ಸರ್ಕಾರದ ಗಮನ ಸೆಳೆಯೋದಕ್ಕೆ ಇಷ್ಟಪಡ್ತೀನಿ. ಶರಣು, ಥ್ಯಾಂಕ್ ಯು.